ಸಮಾಜ ಹಾಳಾಗ್ತಾ ಇದೆ, ಸಮಾಜ ದುಶ್ಚಟಗಳಿಗೆ ಬಲಿಯಾಗ್ತಾ ಇದೆ. ನನ್ನ ಧರ್ಮ, ನೀವೆಲ್ಲ ನನ್ನನ್ನ ನಿಮ್ಮ ಮಡಿಲಿಗೆ ಹಾಕೊಂಡು ನನ್ನ ಮಗ ಅಂತ ನೀವೆಲ್ಲ ಸನ್ಯಾಸಿಗಳನ್ನ ಸ್ವೀಕಾರ ಮಾಡಿದ್ದೀರಿ. ಈ ಕಾವಿ ಬಟ್ಟೆಯನ್ನು ಹಾಕೊಂಡು ನಿಮಗೆ ಧರ್ಮದ ಉಪದೇಶವನ್ನ ಮಾಡ್ತೇನೆ ಹೊರತಾಗಿ ಅಧರ್ಮದ ಉಪದೇಶವನ್ನ ಮಾಡ್ಲಿಕ್ಕಾಗಿ ಈ ವೇದಿಕೆ ಮೇಲೆ ಬಂದಿಲ್ಲ, ಸತ್ಯವನ್ನೇ ಹೇಳುತ್ತೇನೆ. ಹಾಗಾಗಿ ನಾವು ಇವತ್ತು ನಿಮ್ಮನ್ನ ಬಡದಚ್ಚರಿಸಬೇಕಾಗಿದೆ, ಈ ಸಮಾಜವನ್ನ ಜಾಗೃತಿ ಮಾಡಬೇಕಾಗಿದೆ. ನನ್ನ ಮಾತುಗಳನ್ನ ಸರಿ ತಿಳ್ಕೊಂಡ್ರೂ ಸರಿ, ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ. ಕಾರಣ ನಾನು ನಿಮ್ಮನ್ನ ಜಾಗೃತಿ ಮಾಡೋದಕ್ಕೆ ಬಂದಿದ್ದೇನೆ ಹೊರತಾಗಿ ಮತ್ತೆ ಬೇರೆ ಏನೂ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಈ ವೇದಿಕೆ ಮುಖೇನವಾಗಿ ಹೇಳಿ ಒಟ್ಟಾರೆ ನಾನು ಪ್ರಾರ್ಥನೆ ಮಾಡ್ತೇನೆ. ಒಂದು, ಆ ದೇವರಲ್ಲಿ ಗರ್ಭಗುಡಿ ಒಳಗೆ ಕುಳಿತುಕೊಂಡಿರ್ತಕ್ಕಂತಹ ಮಾಣಿಕ್ಯ ಪ್ರಭು ಶಿವಯೋಗಿಗಳಲ್ಲಿ ಲಿಂಗೈಕ್ಯ ರಾಚೋಟೇಶ್ವರ ಉಭಯ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಅಪ್ಪ, ಈ ರೈತನಿಗೆ ಕಾಲಕ್ಕೆ ತಕ್ಕಂತೆ ಮಳೆ ಕೊಡು, ಆ ಮಳೆಗೆ ತಕ್ಕಂತೆ ಬೆಲೆ ಕೊಡು, ಆ ಮಳೆಗೆ ತಕ್ಕಂತ ಬೆಳೆಯನ್ನ ಕೊಡು, ಆ ಬೆಳೆಗೆ ತಕ್ಕ ಶ್ರೇಷ್ಠವಾದ ಬೆಲೆಯನ್ನ ನಮ್ಮ ರೈತನಿಗೆ ನೀನು ಕೊಡು ಅಂತಕ್ಕಂತ ಮಾತುಗಳನ್ನ ಆ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಒಟ್ಟಾರೆ ಈ ಜಾತ್ರೆ ಹೀಗೆ ನಿರಂತರವಾಗಿ ಖುಷಿಯಾಗಿ ಹೋಗ್ಲಿ.